ಪರಿಣಾಮ ತೆರೆದುಕೊಳ್ತಾ ಇದೆ. ಆಸ್ತಿ ವಿಚಾರಕ್ಕಾಗಿದ್ದ ಈ ಶೂಟೌಟು ಅಥವಾ ಪರ್ಸನಲಿ ಕೌಟುಂಬಿಕ ಕಲಹಕ್ಕೆ ಸಂಬಂಧಪಟ್ಟಂತಾಗಿದ್ದ ಅಥವಾ ವ್ಯಾವಹಾರಿಕ ಸಂಬಂಧ, ರಿಯಲ್ ಎಸ್ಟೇಟ್ ಬಿಟ್ಟು ಬೇರೆ ಯಾವುದಾದ್ರು ವ್ಯವಹಾರಗಳನ್ನು ನಡೆಸ್ತಾ ಇದ್ದು ಅದರಲ್ಲಿ ದ್ವೇಷ ಹುಟ್ಟಿ ಇನ್ಯಾರಿಗೋ ಅವ್ರು ಬಂದು ಇಲ್ಲಿ ಅಟ್ಯಾಕ್ ಮಾಡಿದ್ದ ಅಂತೆಲ್ಲ ಸಾಕಷ್ಟು ಆಯಾಮಗಳಲ್ಲಿ ತನಿಖೆಯನ್ನು ಮಾಡ್ತಾ ಇದ್ದಾರೆ. 4 ವಿಶೇಷ ತಂಡದ ರಚನೆ ಆಗಿದೆ. ಸ್ಥಳದಲ್ಲಿ ಸಿಕ್ಕಂತಹ ಗುಂಡು ಹಾಗೂ ಮೊಬೈಲನ್ನು ಕೂಡ ಪರಿಶೀಲನೆಗೆ ಪೊಲೀಸರು ಅದನ್ನು FSL ಕಳಿಸಿದ್ದಾರೆ. ಮೊಬೈಲ್ನಲ್ಲಿ ಸಿಮ್ ಇರಲಿಲ್ಲ ಅಂದರೆ ಇನ್ನೇನಕ್ಕೆ ಅಂತ ನಿಮ್ಗೆ ಅನಿಸ್ಬೋದು. ಮೊಬೈಲ್ನ IMEI ನಂಬರ್ ಇರುತ್ತಲ್ಲ, ಸೊ ಅದರ ಮೂಲಕ ಕೂಡ ಕೆಲವೊಂದಷ್ಟು ಡೇಟಾ ಕಲೆಕ್ಟ್ ಮಾಡುವಂತಹ ನಿರೀಕ್ಷೆ ಪೊಲೀಸರಿಗಿದೆ. ಏನು ಸುಮಾರು ರಾತ್ರಿ 1-1:30 ಒಳಗಡೆ ಏನೋ ಒಂದು ಗುಂಡಿನ ದಾಳಿ ನಡೆದಿದೆ ಅಂತ ನಮಗೆ ಮಾಹಿತಿ ಬರುತ್ತೆ. ಬಂದಿದ್ದೀವಿ, ಅದರಲ್ಲಿ ಚೆಕ್ ಮಾಡಿದ್ದೀವಿ, ಇನ್ನೂ ಹೆಚ್ಚಿನ ಮಾಹಿತಿ ತೊಗೊತಿದ್ದೀವಿ. ನೋಡೋಣ ಅದೇನಾಗುತ್ತೆ. ಸದ್ಯಕ್ಕೆ ಅವರಿಗೆ ಸಣ್ಣ ಪುಟ್ಟ ಇಂಜುರೀಸ್ ಆಗಿದೆ, ಅದು ಫರ್ದರ್ ನಾವು ನೋಡ್ತಿದ್ದೀವಿ. ಸದ್ಯಕ್ಕೆ ಡೀಟೇಲ್ಸ್ ಕೊಡ್ತಾರೆ ವಿನಯ್. ಇಂಥ ಪ್ರಕರಣದಲ್ಲಿ ಸಾಮಾನ್ಯವಾಗಿ ಆ ಬುಲೆಟ್ನ ಸೈಜಿಂದ ಹಿಡಿದು ಈಗ ಎಲ್ಲಿ ಆ ಬುಲೆಟ್ಗಳು ಯಾವ ರಾಜ್ಯದಲ್ಲಿ ಲಭ್ಯ ಇರುತ್ತೆ, ನಮ್ಮದೇ ಲೋಕಲ್ ಬುಲೆಟ್ಸ್ ಅದು ಗನ್ ಯಾವ್ದು ಯೂಸ್ ಮಾಡಿದ್ದಾರೆ ಎಲ್ಲ ಗೊತ್ತಾಗ್ಬಿಡುತ್ತೆ ಇನ್ಸ್ಟೆಂಟ್ ಆಗಿ. ಮತ್ತು ಮೊಬೈಲ್ನಲ್ಲಿ ಸಿಮ್ ಇದ್ದರೆ ಟವರ್ ಡಂಪ್ ಲೊಕೇಶನ್ ತೆಗೆಯೋದು ಇನ್ನೂ ಈಸಿ. ಇಲ್ಲ ಅಂದರೆ IMEI ನಂಬರ್ ಮುಖಾಂತರ ಕೂಡ ಆ ಮೊಬೈಲ್ ಯಾರಿಗೆ ಸೇರಿದ್ದು ಅಂತ ತಿಳ್ಕೊಳ್ಳೋದು ಕೂಡ ಈಸಿ ಆಗುತ್ತೆ. ಸೊ ತನಿಖೆ ಹೇಗೆ ಸಾಗ್ತಾ ಇದೆ ಇಷ್ಟೆಲ್ಲ ಸಾಕ್ಷಿಗಳನ್ನು ಆಗುಂತಕರು ಬಿಟ್ಟಿರೋದ್ರಿಂದ? ಖಂಡಿತವಾಗ್ಲೂ ಮಮತಾ, ಈಗಾಗಲೇ ಈ ಒಂದು ಕೊಲೆ ಯತ್ನ ಏನಿದೆ ಪ್ರಕರಣ ನಡೆದಂಥ ಸಂದರ್ಭದಲ್ಲೂ ಕೂಡ ರಾತ್ರಿಯಿಂದಲೂ ಕೂಡ ಇಲ್ಲಿ ಪೊಲೀಸ್ನವರು ಇದೇ ಸ್ಥಳದಲ್ಲೇ ಬಿಟ್ಟು ಈಗಾಗಲೇ ಸಾಕಷ್ಟು ರೀತಿಯ ಒಂದು ಆಯಾಮಗಳಲ್ಲಿ ತನಿಖೆಯನ್ನು ನಡೆಸ್ತಾ ಇರುವಂಥದ್ದು. ಬಹಳ ಪ್ರಮುಖವಾಗಿ ಮುತ್ತಪ್ಪರಯ್ಯವರ ಪುತ್ರ ರಿಕ್ಕಿ ರೈ ಏನಿದ್ದಾರೆ, ಇವರ ಮೊಬೈಲನ್ನು ಕೂಡ ಪರಿಶೀಲನೆ ಮಾಡಲಾಗ್ತಾ ಇದೆ. ಇವರು ರಾತ್ರಿ ಯಾರ್ಯಾರ ಜೊತೆ ಮಾತುಕತೆಯನ್ನು ನಡೆಸಿದ್ರು, ಯಾರ್ಯಾರಿಗೆಲ್ಲ ಕಾಲನ್ನು ಮಾಡಿದ್ರು, ಇವ್ರಿಗೆ ಯಾರಿಗಾದರೂ ಥ್ರೆಟನ್ ಕಾಲ್ಗಳನ್ನು ಮಾಡಿದ್ರ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಆಗ್ತಾ ಇರುವಂಥದ್ದು. ಜೊತೆಗೆ ಅಂದರೆ ವೈಯಕ್ತಿಕ ವಿಚಾರ, ಕುಟುಂಬದ ವಿಚಾರದ ಜೊತೆಗೆ ಒಂದಷ್ಟು ಆಸ್ತಿ ವಿಚಾರದ ಕೂಡ ಇದಕ್ಕೆ ತಳುಕು ಹಾಕಿಕೊಳ್ತಾ ಇದೆ. ಆ ನಿಟ್ಟಿನಲ್ಲೂ ಕೂಡ ಪೊಲೀಸರು ವಿವಿಧ ಆಯಾಮಗಳಲ್ಲಿ ತನಿಖೆಯನ್ನು ಮಾಡ್ತಿದ್ದಾರೆ. ಬಹಳ ಪ್ರಮುಖವಾಗಿ ದೃಶ್ಯಗಳು ನೋಡ್ತಾ ಇರ್ಬೋದು. ಸಾಕಷ್ಟು ಅಂದರೆ ಈ ಒಂದು ಕಾರ್ ಏನಿದೆ, ಕಾರ್ನ ಒಂದು ಭಾಗವಲ್ಲದೆ ಮತ್ತೆ ಆ ಕಾಂಪೌಂಡ್ನ ಹಿಂಬದಿ ಕೂಡ ಪೊಲೀಸ್ನವರು ಹಾಗೂ FSL ಟೀಮ್ ಹೋಗಿ ಪರಿಶೀಲನೆಯನ್ನು ಮಾಡ್ತಾ ಇರುವಂಥ ದೃಶ್ಯಗಳನ್ನು ಕೂಡ ನಾವು ನೋಡ್ತಾ ಇರ್ಬೋದು. ಅಂದರೆ ಕಾಂಪೌಂಡ್ನ ಹಿಂಬದಿ ಕೂತು ಆತ ಫೈರ್ ಅನ್ನ ಮಾಡ್ತಾನೆ. ಆ ನಿಟ್ಟಿನಲ್ಲಿ ಆತ ಯಾರ್ಯಾರಿದ್ರು ಆತನ ಜೊತೆಗೆ ಆತ ಒಬ್ಬನೇ ಬಂದು ಇಲ್ಲಿ ಫೈರ್ ಅನ್ನ ಮಾಡೋದನ್ನ, ಜೊತೆಗೆ ಆತ ಯಾವ್ಯಾವ ವಸ್ತುಗಳನ್ನು ತೆಗೆದುಕೊಂಡು ಬಂದಿದ್ದ, ಆತ ತೆಗೆದುಕೊಂಡು ಬಂದಿದ್ದಂಥ ಗನ್ನಲ್ಲಿ ಯಾವ ರೀತಿಯಾದಂಥ ಬುಲೆಟ್ಗಳಿತ್ತು, ಆ ಒಂದು ಬುಲೆಟ್ಗಳು ಇಲ್ಲಿನ ಲೋಕಲ್ನ ಬುಲೆಟ್ಗಳ ಅಥವಾ ಬೇರೆ ದೇಶದವ, ಅದನ್ನು ಎಲ್ಲಿ ಸಿಗ್ತವೆ ಅನ್ನೋದ್ರ ಬಗ್ಗೆ ಕೂಡ ಕಂಪ್ಲೀಟ್ ಆದಂಥ ಒಂದು ಮಾಹಿತಿಯನ್ನು ಇದೀಗ ಪೊಲೀಸರು ಕಲೆ ಹಾಕ್ತಾ ಇರುವಂಥದ್ದು. ಕಾರಿನ ಸುತ್ತ ಯಾರೂ ಕೂಡ ಅಂದರೆ ಬರಬಾರ್ದು, ಆ ನಿಟ್ಟಿನಲ್ಲೂ ಕೂಡ ಪೊಲೀಸ್ನವರು ಬಿಗಿ ಪೊಲೀಸ್ ಬಂದೋಬಸ್ತನ್ನು ವ್ಯವಸ್ಥೆ ಮಾಡ್ಕೊಂಡಿರುವಂಥದ್ದು. ಜೊತೆಗೆ ರಸ್ತೆಯಲ್ಲಿ ಸಾಕಷ್ಟು ವಾಹನಗಳು ಓಡಾಟ ಇದ್ರೂ ಕೂಡ ಎಲ್ಲರನ್ನೂ ಕೂಡ ಕಳಿಸುವಂಥ ಕೆಲಸಗಳಾಗ್ತಾ ಇದೆ. ಯಾಕಂದರೆ ಸಾಕಷ್ಟು ಜನ ಈ ರೀತಿ ಏನೋ ಒಂದು ಘಟನೆ ಆಗಿದೆ ಅಂದಾಗ ನಿಂತ್ಕೊಂಡು ನೋಡುವಂಥ ಕೆಲಸ ಕೂಡ ಆಗುತ್ತೆ. ಅದನ್ನು ಕೂಡ ಪೊಲೀಸ್ನವರು ನಿಯಂತ್ರಣವನ್ನು ಮಾಡ್ತಿದ್ದಾರೆ. 4 ತಂಡವನ್ನು ಈಗಾಗಲೇ ಪೊಲೀಸ್ನವರು ರಚನೆಯನ್ನು ಮಾಡ್ಕೊಂಡಿರುವಂಥದ್ದು. ವಿವಿಧ ಆಯಾಮಗಳಲ್ಲೂ ಕೂಡ ತನಿಖೆ ನಡೀತಾ ಇದೆ. ಜೊತೆಗೆ ಡ್ರೈವರ್ ಬಸವರಾಜ್ ಈಗಾಗಲೇ ಏನು ಕೊಟ್ಟಿದ್ದ ಆತನ ಫೋನನ್ನು ಕೂಡ ಪರಿಶೀಲನೆಗೆ ಒಳಪಡಿಸಿದ್ದಾರೆ. ಆತ ಯಾರಿಗೆಲ್ಲ ಫೋನ್ ಮಾಡಿದ್ದ, ಆತನಿಗೆ ಯಾವೆಲ್ಲ ಫೋನ್ ಕರೆಗಳು ಬಂದಿದ್ವು ಅನ್ನೋದ್ರ ಬಗ್ಗೆ ಕೂಡ ಪರಿಶೀಲನೆ ಆಗ್ತಾ ಇರುವಂಥದ್ದು. ಜೊತೆಗೆ ಆ ಜೊತೆ ಇದ್ದಂಥ ಗನ್ಮ್ಯಾನ್ ಅನ್ನು ಕೂಡ ಪರಿಶೀಲನೆ ಮಾಡುವಂಥ ಕೆಲಸಕ್ಕೆ ಪೊಲೀಸ್ನವರು ಮುಂದಾಗಿರುವಂಥದ್ದು. ಜೊತೆಗೆ ಈ ಒಂದು ರಸ್ತೆಯಲ್ಲಿ ಓಡಾಡ್ತಿರ್ತಕ್ಕಂಥ ರಾತ್ರಿ ಓಡಾಡಿರುವಂಥ ಪ್ರತಿಯೊಂದು ವಾಹನದ ಬಗ್ಗೆ ಕೂಡ ಪೊಲೀಸ್ನವರು ಈಗಾಗಲೇ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ಸರೌಂಡಿಂಗ್ ಇರುವಂಥ ಒಂದಷ್ಟು ಲೊಕೇಶನ್ಗಳಲ್ಲಿ ಯಾವೆಲ್ಲ ನಂಬರ್ಗಳು ಆಪರೇಟ್ ಆಗಿದೆ ಅನ್ನೋದ್ರ ಬಗ್ಗೆ ಕೂಡ ಪೊಲೀಸರು ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಯಾಕಂದರೆ ಈಗಾಗಲೇ ಇಲ್ಲಿ ಒಂದು ಸಿಮ್ ಇಲ್ದಿರುವಂಥ ಮೊಬೈಲ್ ಸಿಕ್ಕಿರುವಂಥದ್ದು. ಅಲ್ಲಿ ಸಿಮ್ ಇಲ್ಲ ಅಂದ್ರೂ ಕೂಡ ಮೊಬೈಲ್ನ IMEI ನಂಬರ್ನ ಇಟ್ಕೊಂಡು ಅದು ಯಾರಿಗೆ ಸೇರಿದ್ದು, ಯಾರ ಮೂಲಕ ಅದು ಇಲ್ಲಿಗೆ ಬಂತು ಅನ್ನೋದ್ರ ಬಗ್ಗೆ ಕೂಡ ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕುವಂಥ ಕೆಲಸಕ್ಕೆ ಪೊಲೀಸರು ಮುಂದಾಗ್ತಾ ಇರುವಂಥದ್ದು. ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡಿರುವಂತಹ ರಾಮನಗರ ಜಿಲ್ಲಾ ಪೊಲೀಸರು ವಿವಿಧ ಆಯಾಮಗಳಲ್ಲಿ ತನಿಖೆಯನ್ನು ಮುಂದುವರಿಸಿದ್ದಾರೆ. ಅಂದರೆ ಇಲ್ಲಿಂದ ಶೂಟೌಟ್ ಮಾಡಿದಂತಹ ಹಂತಕ್ಕೆ ಯಾವ ಕಡೆ ಹೋದ ಅನ್ನೋದ್ರ ಬಗ್ಗೆ ಕೂಡ ಪರಿಶೀಲನೆಯನ್ನು ಮಾಡ್ತಿದ್ದಾರೆ. ಯಾಕಂದರೆ ಇದು ಬಿಡದಿ ಹಾಗೂ ಮುದುವಾಡಿಗೆ ಸಂಪರ್ಕ ಕಲ್ಪಿಸುವಂಥ ಒಂದು ಮುಖ್ಯ ರಸ್ತೆ ಆಗಿದೆ. ಈ ರಸ್ತೆಯಲ್ಲಿ ಯಾವೆಲ್ಲ ಕಡೆಗೆ ಹೋಗ್ಬೋದು ಅನ್ನೋದ್ರ ಬಗ್ಗೆ ಕೂಡ ಪೊಲೀಸರು ಈಗಾಗಲೇ ಪರಿಶೀಲನೆ ಮಾಡ್ತಿದ್ದಾರೆ. ಬೆಳಗ್ಗೆ ಕೂಡ ಡಾಗ್ ಸ್ಕ್ವಾಡ್ ಜೊತೆ ಕೂಡ ಒಂದು ರೌಂಡ್ ಪರಿಶೀಲನೆ ಮಾಡಿದ್ರು. ಈಗ FSL ತಂಡ ಇಂಚೆಂಚು ಬಿಡದನ್ನೇ ಪರಿಶೀಲನೆಯನ್ನು ಮಾಡ್ತಿದ್ದೆ. ಎಲ್ಲೆಲ್ಲಿ ಆ ಒಂದು ಗುಂಡು ಬಿದ್ದಿದೆ, ಆ ಗುಂಡಿನ ಮೇಲೆ ಯಾರೆಲ್ಲ ಫಿಂಗರ್ ಪ್ರಿಂಟ್ಸ್ ಇದೆ ಅನ್ನೋದ್ರ ಬಗ್ಗೆ ಕೂಡ ಪರಿಶೀಲನೆ ಆಗ್ತಾ ಇರುವಂಥದ್ದು ಮಮತಾ.